ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಾಲಸರ್ಪ ಯೋಗ ಅಥವಾ ಕಾಲಸರ್ಪ ದೋಷ ಹೇಗೆ ಬೇಕಾದ್ರೂ ತಗೊಳ್ಳಿ. ನಿಮ್ಮ ಹತ್ತಿರದಲ್ಲಿರುವಂಥ ಜ್ಯೋತಿಷರನ್ನು ಸಂಪರ್ಕಿಸಿ ಕಾಲಸರ್ಪ ಯೋಗ ಇದೆಯಾ, ಕಾಲಸರ್ಪ ದೋಷ ಇದೆಯಾ ಅನ್ನೋದನ್ನು ನೀವು ಕಂಡುಹಿಡ್ಕೊಳ್ಳಿ. ದೋಷ ಇದೆ, ಪರಿಹಾರಗಳನ್ನು ಮಾಡಬೇಕು ಅನ್ನೋದೇನಾದರೂ ಬಂತು ಅಂದರೆ, ಬಡವರು ಯಾರಾದರೂ ಇದ್ದೀರಾ, ದೊಡ್ಡ ಹೋಮ ಪೂಜೆ ಹವನಗಳನ್ನು ಮಾಡೋಕ್ಕಾಗಲ್ಲ ಅಂದರೆ ದಯವಿಟ್ಟು ಈ ಪರಿಹಾರವನ್ನು ಒಂದು ಸಲ ಮಾಡಿ ನೋಡಿ. ಒಂದು ಸಲ ಯಾಕೆ ಹೇಳ್ತೀನಿ ಅಂದರೆ, ಇನ್ ಕೇಸ್ ನೀವು ತಿಳ್ಕೊಳ್ಳಿ, ಒಂದು ಸಲ ಮಾಡಿದ್ರಿ, ಕಷ್ಟಪಟ್ಟು ಏನೋ ಒಂದು ಮಾಡಿದ್ರಿ, ಮಾಡಿ ಆದ್ರ ಮೇಲೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರೋದಕ್ಕೆ ಶುರು ಆಯಿತು. ಬದಲಾವಣೆ ಪಾಸಿಟಿವ್ ಬದಲಾವಣೆ, ಒಳ್ಳೆಯ ಬದಲಾವಣೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಅದಕ್ಕೆ ಹೇಳ್ತೀನಿ, ಅದಾದ ಮೇಲೆ ಒಂದು 3 ತಿಂಗಳಿಗೋ 6 ತಿಂಗಳಿಗೊಮ್ಮೆ ಮತ್ತೆ ಈ ಪರಿಹಾರವನ್ನು ರಿಪೀಟ್ ಮಾಡ್ತಾಯಿರಿ. ನಿಮ್ಗೆ ಅನಿಸ್ತು ಇದು ಮಾಡೋದ್ರಿಂದ ನನಗೆ ಒಳ್ಳೇದಾಯಿತು ಅಂತ ಅನ್ನಿಸ್ತಂದರೆ ಪರ್ಮನೆಂಟಾಗಿ ಮಾಡಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಸೊ ಆ ದೋಷ ಇದೆ ಅನ್ನೋರು, ಅಥವಾ ಕಾಲಸರ್ಪ ದೋಷ ಇದೆ ಆದರೆ ನಾವು ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನು ಮಾಡಿದ್ದೀವಿ, ಇದಲ್ಲ ಬೇರೆ ರೀತಿಯಾದಂಥ ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನ ಮಾಡಿದ್ದೀವಿ, ಕ್ಷೇತ್ರ ದರ್ಶನವನ್ನು ಇತ್ಯಾದಿಗಳನ್ನ ಮಾಡಿದ್ದೀವಿ, ಆದರೂ ಸಹಿತ ನಮಗೆ ಆ ಸಮಸ್ಯೆ ಕ್ಲಿಯರ್ ಆಗ್ತಾ ಇಲ್ಲ ಅನ್ನೋರು ಯಾರಾದರೂ ಇದ್ದರೆ ಅವರು ಕೂಡ ಈ ಪರಿಹಾರವನ್ನು ಮಾಡ್ಬೋದು. ಹುಣ್ಣಿಮೆ ಕಳೆದು ಬರುವಂಥ 5ನೇ ದಿನ ಅಂದರೆ ಕೃಷ್ಣ ಪಕ್ಷದ ಪಂಚಮಿ ತಿಥಿ, ಆವತ್ತಿನ ದಿವಸ ನೀವು ಏನು ಮಾಡಬೇಕಂದ್ರೆ 3 ಸಿಪ್ಪೆ ಸುಲಿಯದೇ ಇರುವಂಥ ತೆಂಗಿನಕಾಯಿ, ಅಂದರೆ ಪೂರ್ತಿ ತೆಂಗಿನಕಾಯಿ, ಎಳನೀರಲ್ಲ, ಪೂರ್ತಿ ತೆಂಗಿನಕಾಯಿ 3, ಅದರ ಜೊತೆಗೆ 1 kg ಇಜ್ಜಿಲು ಅಂತೀವಿ ಕೆಲವರು, ಇದ್ದಿಲು ಅಂತೀರ ಕೆಲವರು. ಸೊ ಇದನ್ನು ಕಲ್ಲಿದ್ಲು ಅಂತೀವಿ, ಇಜ್ಜಿಲು ಅಂತೀವಲ್ಲ, ಅದನ್ನು 1 kgನೇ ಇರಬೇಕದು. ಅದ್ರ ಜೊತೆಗೆ 3 ಸಿಪ್ಪೆ ಸುಲಿಯದೇ ಇರುವ ತೆಂಗಿನಕಾಯಿನ ತಗೊಂಡು ಹರಿಯುವ ನೀರಿರುವಂಥ ಸ್ಥಳಕ್ಕೆ ಹೋಗಿ. ಪಂಚಮಿ ತಿಥಿ ನಡಿಬೇಕು, ಕೃಷ್ಣ ಪಕ್ಷ ಅಂದರೆ ಹುಣ್ಣಿಮೆ ಕಳೆದು 5ನೇ ದಿನ, ಸರಿನಾ? ಅಲ್ಲಿಗೆ ಹೋಗಿ ನೀರಲ್ಲಿ ಇಳಿದು ಒಂದೊಂದೇ ತೆಂಗಿನಕಾಯಿನ ನೀರಲ್ಲಿ ಪ್ರವಾಹಿಸಿ, ಅದ್ರ ಜೊತೆಗೆ ಆ 1 kg ಇಜ್ಜಿಲನ್ನು ಕೂಡ ನೀರಲ್ಲಿ ಪ್ರವಾಹಿಸಿ. ಅದಾದ ಮೇಲೆ ನೀವು ಮನೆಗೆ ಬರ್ಬೋದು, ಅಥವಾ ಅಲ್ಲೇ ಯಾವುದಾದ್ರು ಕ್ಷೇತ್ರ ಏನಾದರೂ ಇತ್ತು ಅಂದರೆ ಅಲ್ಲಿ ಕೂತ್ಕೊಂಡು, ಬಹಳ ಒಳ್ಳೆಯದಂತ ಹೇಳಿದ್ರೆ ಅಲ್ಲಿ ಯಾವುದಾದ್ರು ಕ್ಷೇತ್ರಗಳು ದೇವಸ್ಥಾನಗಳು ಇದ್ದ ಪಕ್ಷದಲ್ಲಿ ಅಲ್ಲೇ ಕೂತ್ಕೊಂಡು 108 ಸಲ ಮಹಾಮೃತ್ಯುಂಜಯ ಮಂತ್ರದ ಜಪವನ್ನು ಮಾಡಿ. ಸಾಕಿಷ್ಟೇ. ಅದಾದಮೇಲೆ ನಿಮ್ಮಿಷ್ಟಿಗೆ ನೀವು ಮನೆಗೆ ಬನ್ನಿ. ಈ ಪ್ರಯೋಗವನ್ನು 3 ತಿಂಗಳು 6 ತಿಂಗಳು ವರ್ಷಕ್ಕೆ ಒಂದು ಸಲ ಕೂಡ ಮಾಡ್ಬೋದು. ಮೊಟ್ಟ ಮೊದಲನೇದಾಗಿ ನಾನು ಇವಾಗ ಮಾಡಿ ಅಂತೀನಿ, ಅದಾದ ಮೇಲೆ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಇದೆ, ಈ ಪ್ರಯೋಗ ಮಾಡಿದ್ಮೇಲೆ ನನ್ನ ಜೀವನದಲ್ಲಿ ಏನೋ ಒಂದು ಚೇಂಜಸ್ ಕಾಣಿಸ್ತಾ ಇದೆ, ಪಾಸಿಟಿವ್ ಚೇಂಜಸ್ ಅಂತ ಅನ್ನಿಸ್ತು ಅಂದರೆ 3 ತಿಂಗಳು 6 ತಿಂಗಳು ವರ್ಷಕ್ಕೊಂದ್ಸಲ ಈ ಪ್ರಯೋಗವನ್ನು ರಿಪೀಟೆಡ್ ಆಗಿ ನೀವು ಮಾಡ್ತಾ ಬನ್ನಿ. ಭಾಳಷ್ಟು ಜೀವನದಲ್ಲಿ ಏಳಿಗೆ ಆಗೋದಕ್ಕೆ ಭಾಳಷ್ಟು ಸಮಸ್ಯೆಗಳಿರ್ತವೆ. ಒಂದೊಂದೇ ಸಮಸ್ಯೆಗೆ ಒಂದೊಂದು ಪರಿಹಾರ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಕಾಲಸರ್ಪ ದೋಷದಿಂದ ಯಾವ ಸಮಸ್ಯೆಗಳು ಬರ್ತಾ ಇದೆಯೋ, ಇಂಥದ್ದೇ ಸಮಸ್ಯೆ ಅಂತ ನನಗೆ ಗೊತ್ತಿಲ್ಲ, ಯಾವ ದೋಷಗಳು ಯಾವ ಸಮಸ್ಯೆಗಳು ಅದರಿಂದ ಬರ್ತಾ ಇದೆಯೋ ಅವೆಲ್ಲವೂ ಈ ಒಂದು ಪರಿಹಾರದಲ್ಲಿ ನಿವೃತ್ತಿ ಆಗುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ.